ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ವಾಟ್ ಆರ್ ವಿ ಡೂಯಿಂಗ್? We are browsing. ನಾಟ್ ಬೈಯಿಂಗ್. ಆಲ್ ರೈಟ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಟೆಸ್ಲಾ ಸರ್ವಿಸ್ ಸೆಂಟರಿಗೆ ಬಂದಿದ್ದೀವಿ. ಬಿಕಾಸ್ ನಮ್ಮ ಕಾರ್ದು ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ವಾರ್ನಿಂಗ್ ಬರ್ತಾಯಿತ್ತು ಸ್ಕ್ರೀನ್ ಮೇಲೆ. ಸೊ ಸರ್ವಿಸಿಂಗ್ ಇಲ್ಲಿ ಫ್ರೀಯಾಗೇ ಮಾಡ್ತಾರಲ್ವ, ಇನ್ನು ವಾರಂಟಿ ಇದೆ 2028ವರೆಗೂ. ಸೊ ಅದಕ್ಕೆ ತೊಗೊಂಡು ಬಂದಿದ್ದೀವಿ. ಬೆಳಗ್ಗೆ 8:45ಗೆ ಬಂದುಬಿಟ್ಟಿದ್ದೀವಿ. ಈ ಜಾಗ ಓಪನ್ ಆಗಿದ್ದು 9 ಗಂಟೆಗೆ. ಆ್ಯಂಡ್ ಇವತ್ತು ಸದ್ಯಕ್ಕೆ ಇನ್ನೊಂದು ಕಾರ್ನ ಆ್ಯಡ್ ಆನ್ ಮಾಡಬೇಕು ಅಂತ, ಯಾವ ಕಾರ್ ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ನಮ್ಮಿಬ್ರಿಗೂ ಅಷ್ಟೇ ಗ್ರೇಟ್ ಫ್ಯಾನ್ಸ್ ಆಫ್ EV ಆರ್ ಇನ್ಫ್ಯಾಕ್ಟ್ ಟೆಸ್ಲಾ. ದ ರೀಸನ್ ಇಸ್ ಝೀರೋ ಮೇಂಟೆನೆನ್ಸ್ ಕಾರ್ ಆಯಿತಾ. ಲಿಟ್ರಲಿ ಮೊಬೈಲ್ ತೊಗೊಂಡಂಗೆ ಫೋನ್ ಚಾರ್ಜ್ ಮಾಡೋ ಥರ ಚಾರ್ಜ್ ಮಾಡೋದು ಆ್ಯಂಡ್ ಯೂಸ್ ಮಾಡೋದು, ಆಯಿಲ್ ಚೇಂಜ್ ಮಾಡೋದು, ಮತ್ತೆ ಎಲ್ಲಿಗೆ ಪೆಟ್ರೋಲ್ ಬಂಕಿಗೆ ಹೋಗಿ ಗ್ಯಾಸ್ ಫಿಲ್ ಮಾಡಿಸ್ಕೊಳ್ಳೋದು, ಆ ಥರ ಎಲ್ಲ ಏನೂ ನಮಗೆ ಕೆಲಸ ಇರೋದಿಲ್ಲ. ಆ್ಯಂಡ್ ಲೆಸ್ ಓವರ್ ಹೆಡ್ ಟಾಸ್ಕ್ ಅಂತ ಹೇಳ್ಬಿಟ್ಟು ನನಗೆ ಈ ಒಂದು ಕಾರ್ನ ತೊಗೋಬೇಕಂತ ಇದೆ. ಬಟ್ ಇವಾಗ ನಮ್ಗೆ ಆಲ್ಸೋ ಹೆಂಗಾದರೂ ಮಾಡಿ ಇಂಡಿಯಾಗೂ ವಾಪಸ್ ಬರಬೇಕಂತ ಇದೆ. ಸೊ ಅದಕ್ಕೋಸ್ಕರ ಲೀಸಿಗೆ ತೊಗೊಳ್ಳೋದ ಅಥವಾ ತೊಗೊಂಡೇ ಬಿಡೋದ, ಪರ್ಚೇಸ್ ಮಾಡೋದ ಕಾರ್ನ ಅಂತ ವರ್ ಸ್ಟಿಲ್ ಥಿಂಕಿಂಗ್. ಇವಾಗ ಇಲ್ಲಿ ನಾನು ಪ್ರೈಸ್ ಎಲ್ಲ ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಐ ಫಿಗರ್ ಔಟ್ ವಾಟ್ ಆಪ್ಷನ್ ಇಸ್ ಬೆಟರ್ ಫಾರ್ ಅಸ್ ಅಂತ. ಜಸ್ಟ್ ಲುಕ್ ಎಟ್ ದ ಸ್ಕ್ರೀನ್. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ, ಆಲ್ ಯು ಜಸ್ಟ್ ನೀಡ್ ಟು ಡೂ ಈಸ್, ನಾವು ಲೀಸನ್ನು ನೋಡ್ತಾ ಇದ್ದೀವಲ್ಲ, ಸೊ ನಾನು ಜಸ್ಟ್ ನೋಡ್ತಾ ಇದ್ದೆ ಆರ್ಡರ್ ಮಾಡಬೇಕಾ ಕಾರ್ನ ಅಥವಾ ಡೈರೆಕ್ಟಾಗಿ ಲೀಸ್ ತೊಗೋಬೇಕಂದ್ರೆ, ಲೀಸ್ ತೊಗೋಬೇಕಂದ್ರೂ ಅದೇ ಪ್ರೈಸ್ ತೋರಿಸುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ಡೂ ಆರ್ಡರ್ನ ಆರ್ ಜಸ್ಟ್ ಬ್ರೌಸ್ ಫಾರ್ ದ ಕಲೆಕ್ಷನ್, ಆಯಿತಾ. ಇದು ನಮ್ಮ ಹತ್ರ ಇವಾಗ ಇರೋ ಕಾರು Model Y. ಬಟ್ ನಾವು Model Y ಬಂದಿದ್ದ ವರ್ಷ ತೊಗೊಂಡಿದ್ದು. ಆ್ಯಂಡ್ ಸ್ವಲ್ಪ ಅಪ್ಗ್ರೇಡ್ಸ್ ಮಾಡಿದ್ದಾರೆ ಕಾರಲ್ಲಿ, ತುಂಬ ಚೆನ್ನಾಗಿದೆ ಇವಾಗಿನ ಕಾರಲ್ಲಿ. ಐ ಕ್ಯಾನ್ ಜಸ್ಟ್ ಶೋ ಅ ಕ್ವಿಕ್ ಲುಕ್ ಆಫ್ ದ ಕಾರ್. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇದೇನೆ ಹೊಸ Model Y. ನಮ್ಮ ಕಾರಲ್ಲಿ ದರ್ ಕಪಲ್ ಆಫ್ ಡಿಫ್ರೆನ್ಸಸ್, ಕಪಲ್ ಅಲ್ಲ, ಅವ್ರ ಪ್ರಕಾರ ತುಂಬ ಇದೆ. ನನಗೆ ಕಾಣಿಸ್ತಾ ಇರೋದು ಇವೆರಡೆ. ಅಲ್ಲಿ ಲೈಟ್ ಕಾಣಿಸ್ತಾ ಇದೆಯಾ, ಈ ಥರ ಲೈಟೆಲ್ಲ ಬರೋದಿಲ್ಲ ನಮ್ಮ ಕಾರಲ್ಲಿ. ಆಮೇಲೆ ಹಿಂದೆಗಡೆ ನಮಗೆ ಇಲ್ಲಿ ಸ್ಕ್ರೀನ್ ಕೊಡ್ತಾರೆ ಎಲ್ಲನೂ ಮ್ಯಾನೇಜ್ ಮಾಡೋದಕ್ಕೆ, ಕಂಟ್ರೋಲ್ಸ್. ಬೇಸಿಕಲಿ ಎಲ್ಲ ಕಂಟ್ರೋಲ್ಸ್ ಇದರಲ್ಲೇ ಕೊಟ್ಟಿರ್ತಾರೆ. ಆನ್ ಆಫ್ ಎಲ್ಲ ಮಾಡ್ಬೋದು, AC, ಡೈರೆಕ್ಷನ್, ಆ್ಯಂಡ್ ದೆನ್ ಐ ಥಿಂಕ್ ಇಲ್ಲೇ ಸಾಂಗ್ ಚೇಂಜ್ ಮಾಡೋದು, ಇದೆಲ್ಲನೂ ಮಾಡ್ಬೋದು. ಐ ಡೋಂಟ್ ನೋ ಇಷ್ಟು ಫೀಚರ್ಸ್ಗೋಸ್ಕರ ಅಪ್ಗ್ರೇಡ್ ಮಾಡಲ್ಲ, ಇರೋ ಕಾರಂತೂ ಮಾರೋದಿಲ್ಲ. ಬಟ್ ಆ್ಯಂಡ್ ಆಲ್ಸೋ ವೆಂಟಿಲೇಟೆಡ್ ಸೀಟ್ಸ್. ಐ ಥಿಂಕ್ ಇದು ತುಂಬ ನೋಡಿರ್ತೀರ ಇಂಡಿಯಾನಲ್ಲಿ, ಎಷ್ಟೊಂದು ಹೈ ಎಂಡ್ ಕಾರ್ಸ್ಗೆ ಇದೆಲ್ಲ ಬೈ ಡಿಫಾಲ್ಟ್ ಇರುತ್ತೆ. ಟೆಸ್ಲಾದವ್ರು ಇವಾಗ ಆ್ಯಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ವೈಟ್ ಸೀಟ್ಸ್ ಇದೆ ಇದರಲ್ಲಿ. ಬಟ್ ಐ ಡೋಂಟ್ ವಾಂಟ್ ವೈಟ್ ಸೀಟ್ಸ್, ನಾವು ಅಷ್ಟು ಮೇಂಟೈನ್ ಮಾಡೋದಿಲ್ಲ. ಇನ್ನೊಂದು ಚೇಂಜ್ ಇದೆ ಆಯಿತಾ ಈ ಕಾರಲ್ಲಿ, ವಿಚ್ ಇಸ್ ಐ ಫೀಲ್ ಟು ಬಿಜಾರ್. ಇಲ್ಲಿ ನೋಡಿ, ರಿವರ್ಸ್ ಮತ್ತು ಪಾರ್ಕಿಂಗ್ ಮತ್ತು ಡ್ರೈವಿಂಗ್ ಹೋಗೋದಕ್ಕೆ ಇಲ್ಲೊಂದು ವಾಟ್ ಯು ಕಾಲ್ ದಿಸ್, ಈ ಥರದ್ದು ಇರುತ್ತೆ. ದಟ್ ಈಸ್ ನಾಟ್ ದೇರ್. ಅದು ಸ್ಕ್ರೀನಲ್ಲಿದೆ ಅಂತೆ. ಸ್ಕ್ರೀನ್ನ ಪ್ರತಿ ಸಲ ನಾನು ಸ್ವೈಪ್ ಮಾಡಿಬಿಟ್ಟು ಐ ನೀಡ್ ಟು ಡಿಫೈನ್ ಇಲ್ಲಿ ಹೋಗ್ಬೇಕಾ ಇಲ್ಲೇ ಇಲ್ಲ ಅಂತ. ಮೇ ಬಿ ದಿಸ್ ವಿಲ್ ಬಿ ಇನ್ಕನ್ವೀನಿಯಂಟ್, ಐ ಡೋಂಟ್ ನೋ. ಓಕೆ, ಒಂದೊಂದ್ಸಲ ಈ ಥರ ಡಿಸಿಷನ್ಸ್ ತೊಗೋಬೇಕಾದ್ರೆ ಭಯನೂ ಆಗುತ್ತೆ. ಅಲ್ಲ, ನಮ್ಮ ಜಾಬ್ ಸೆಕ್ಯೂರಿಟಿ ಇದೆಯಾ ಇಲ್ಲಿ? ಹೋಗಿ ನಾವು ಮನೆ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಮತ್ತು ಇದೆಲ್ಲ ಮಾಡ್ತಾ ಇದ್ದೀವಲ್ಲ, ಇದೆಲ್ಲ ಸರಿನಾ ಅಂತಲೂ ಒಂದೊಂದ್ಸಲ ಡೌಟ್ ಬರುತ್ತೆ. ಬಟ್ ದ ಫ್ಯಾಕ್ಟ್ ಇಸ್, ಡೇ ಟು ಡೇಗೆ ಇದೆಲ್ಲ ಬೇಕು ಅಂದರೆ ನಾನು ಐಮ್ ಜಸ್ಟ್ ಥಿಂಕಿಂಗ್ ಅಬೌಟ್ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. ಸೊ ಅದಕ್ಕೋಸ್ಕರನೇ ಲೀಸ್ ತೊಗೊಂಡ್ರೆ ನಾನೇನು ಅಷ್ಟು EMI ಕಟ್ಟೋ ಅಷ್ಟು ಇರೋದಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ರಾಮ್ ಆನ್ ದ ಅದರ್ ಹ್ಯಾಂಡ್, ಇಲ್ಲೆಲ್ಲ ನನಗೆ ಗೊತ್ತು ಅಟ್ಲೀಸ್ಟ್ 3 to 5 years ನಾವು ಇಲ್ಲೇ ಇರ್ತೀವಿ ಅಂತ. ಸೊ ತೊಗೊಳ್ಳೋದು ಬೆಟರ್ ಅಂತ ನೋಡೋಣ. ನಮ್ಮಿಬ್ರದ್ದು ಯಾವಾಗಲೂ ಆಪೋಸಿಟ್ ಥಾಟ್ಸೇ ಇರುತ್ತೆ. ವಿ ಆರ್ ನೆವರ್ ಅಲೈನ್ಡ್. ಆಮೇಲೆ ನಮ್ಮ ಮಮ್ಮಿ ಬಂದಿದ್ದಾರೆ, ದಟ್ಸ್ ದ ಅಮೇಝಿಂಗ್ ಥಿಂಗ್. ನಮ್ಮಮ್ಮ ಬಂದಿದ್ದಾರೆ ಆ್ಯಂಡ್ ಈನಾ ಪಾಪು ನೋಡ್ಕೋತಾ ಇದ್ದಾರೆ ಮನೆಯಲ್ಲಿ. ಸೊ ನಾವು ಕ್ವಿಕ್ಕಾಗಿ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಟೈಮ್ ಎಷ್ಟಂತ ನೀವು ಅನ್ಕೋಬೋದು. ಇಟ್ಸ್ ಆಲ್ರೆಡಿ 9 o'clock ಆ್ಯಂಡ್ ವಿ ಆರ್ ಆಲ್ರೆಡಿ ಔಟ್ಸೈಡ್ ದ ಹೌಸ್. ಬಿಕಾಸ್ ನಾನು ರಾಮ್ ಎದ್ದೇಳೋದು 5:30 6 ಗಂಟೆಗೆ, ಈನಾ ಪಾಪು ಎದ್ದೇಳೋದು 7 ಗಂಟೆಯಿಂದ 7:15ವರೆಗೂ. ಲೆಟ್ಸ್ ಸಿ. ರಾಮ್ Model 3 ಟ್ರೈ ಮಾಡ್ತಾ ಇದ್ದಾನೆ. ಬಿಕಾಸ್ ನಾನಂದ ಇನ್ನೊಂದು ಕಾರು ಇಟ್ಸ್ ಫೈನ್ ಚಿಕ್ಕದಿದ್ರು ಅಂತ. ಪಾಪ ಅವನ ಪ್ರಕಾರ ಅವ್ನು ತುಂಬ ಉದ್ದ ಇದ್ದಾನಲ್ವ? I drove this, right? In California we drove it. And also in New York we drove it. Because Manukrant has it, used to have it.
ನಮ್ದು ಹಿಂಗೆ ಇರುತ್ತೆ ಫುಲ್ಲು ಯಾವಾಗಲೂ ಮಾತುಕತೆ ಇಂಗ್ಲೀಷಲ್ಲಿ ಇರುತ್ತೆ. ಅದಕ್ಕೆ ಇನ್ನ ಪಾಪ ಕನ್ನಡ ಮಾತಾಡಬೇಕಂದ್ರೂ ಬರೋದಿಲ್ಲ. ಇಲ್ಲ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಆ್ಯಂಡ್ ಇನ್ನಪ್ಪು ಅಲ್ಲ ರಾಮ್ ಇಂಗ್ಲೀಷಲ್ಲಿ ಹೇಳ್ತಾನೆ. ಚೆನ್ನಾಗಿದೆಯಾ ರಾಮ್ ಇದು? ಹಾಂ, ಇಷ್ಟ ಆಗ್ತಿಲ್ವಾ? It is good. It is decent. ಆ ಕಡೆ ಸೀಟ್ ಹೆಂಗಿದೆ? ಇದಕ್ಕೂ ವೆಂಟಿಲೇಟೆಡ್ ಸೀಟ್ಸ್ ಇದೆಯಾ? Should be nice, premium. ಹಾಂ, ಓಕೆ ಓಕೆ. ಹಿಂದೆ ಸ್ಕ್ರೀನ್ ಕೊಟ್ಟಿದ್ದಾರಾ? ಹಾಂ, ಎಲ್ಲ ಇದೆಯಲ್ಲ. ನಾನು ನನ್ನ ಮಗಳು ಹೋಗೋದಷ್ಟೇ ಇದರಲ್ಲಿ. ಆ್ಯಂಡ್ FSD $100 ಆ್ಯಡ್ ಮಾಡ್ಕೋಬೇಕು ನಮ್ಮ ಕ್ಯಾಲ್ಕುಲೇಷನಲ್ಲಿ. You want FSD? ಇದ್ರೆ ಬೆಟರ್ ಅಲ್ಲ? If you want FSD, you should take that car. ಯಾವುದು? Because I don't use FSD. ಓ, ಒಂದೇ ಕಾರಲ್ಲಿ ಇರಲಿ ಅಂತನಾ? ಹಾಂ, ದೂರ ಹೋಗೋ ದಿವಸ ಮಾತ್ರ FSD ಬೇಕು. For this internal roads, you can take either of the cars. I can drive either. ಮಂಡೇ ಟು ಫ್ರೈಡೇಗೆ ಐ ಕ್ಯಾನ್ ಆಲ್ಸೋ ಟೇಕ್ ಎನಿ ಆಫ್ ದ ಕಾರ್ಸ್. ಆಯಿತಾ? ಸ್ಯಾಟರ್ಡೇ ಸಂಡೇ ಸ್ಟ್ರಿಕ್ಟ್ಲಿ ನನಗೆ ಮಾಡೆಲ್ ವೈಯೇ ಬೇಕು. Yeah, you should take model Y only. ಸರಿ. So it's not like I cannot drive this car. I can drive this car. I've driven this car before. ಯಾ, That's not problem. ಶುಡ್ ಬಿ ಅ ಪ್ರಾಬ್ಲಮ್. And I don't think we need self-driving. ಆಮೇಲೆ ನೀನು ಮಾಲ್ಗೆಲ್ಲ ಹೋಗಲ್ಲ ತಾನೆ? ಯಾ, ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ರಾಮ್ ಒಂದೇ ಒಂದು ದಿವಸನೂ ಮಾಲಿಗೆ ಬರೋದಿಲ್ಲ. ಹಿ ಜಸ್ಟ್ ಡಸ್ ನಾಟ್ ಲೈಕ್ ಶಾಪಿಂಗ್. ಹಾಂ, ಓ ಯಾ, ಸ್ವಲ್ಪ ಕ್ಲಾರಿಟಿ ಕೊಡಬೇಕಿತ್ತು ದ್ಯಾಟ್ ನಮ್ಗೆ ಏನಕ್ಕೆ ಎರಡನೇ ಕಾರ್ ಬೇಕು ಅಂತ. ಇಟ್ ಇಸ್ ನಾಟ್ ಲೈಕ್ ನಾವು ಸುಮ್ಮನೆ ತೊಗೊಳ್ತಾ ಇದ್ದೀವಿ ಅಂತ. ನಾವು ಇಷ್ಟು ದಿವಸ ಒಂದು ಕಾರಲ್ಲೇ ಇದ್ವಿ ಬಿಕಾಸ್ ನಾನು ರಿಮೋಟ್ ಜಾಬ್ ಅಲ್ವಾ, ನಾನು ಯಾವತ್ತೂ ಆಫೀಸ್ಗೆ ಹೋಗಿಲ್ಲ. 6 ಇಯರ್ಸಿಂದ US ಯಾವಾಗಲೂ ನನ್ನ ಮನೆಯಿಂದನೇ ಕೆಲಸ ಮಾಡಿರೋದು. ಆ್ಯಂಡ್ ಅಕಸ್ಮಾತ್ ಆಫೀಸಿಗೆ ಹೋದ್ರೂ ನಾನು ಕ್ಯಾಬಲ್ಲಿ ಹೋಗ್ತೀನಿ ಆ್ಯಂಡ್ ನನಗೆ ಕ್ಯಾಬ್ ರಿಯಂಬರ್ಸ್ಮೆಂಟ್ ಸಿಗುತ್ತೆ ಬಿಕಾಸ್ ನಾನು ರಿಮೋಟ್ ಎಂಪ್ಲಾಯಿ. ನಾನೇನಾದರೂ ಆಫೀಸ್ಗೆ ಹೋದರೆ ಅವರೇ ಕರೆದಿದ್ದಾರೆ ಅಂತ ಅರ್ಥ. ಸೊ ದೇ ಬೇರ್ ದ ಕಾಸ್ಟ್. ಇವಾಗ ಏನಾಗ್ತಿದೆ ಅಂದರೆ ಲೈಫ್ ಸ್ವಲ್ಪ ಚೇಂಜ್ ಆಗಿದೆ. ಇಟ್ ಈಸ್ ಮಾರ್ನಿಂಗ್ ರಾಮ್ ಶಟಲಲ್ಲಿ ಹೋಗೋದು ಆಫೀಸ್ಗೆ. ಸೊ ಶಟಲ್ ಸ್ಪಾಟ್ ಇಸ್ 10 minutes ಅವೇ ಫ್ರಮ್ ಅವರ್ ಹೌಸ್. ಆಯಿತಾ? ನಾನು ಈ ರಾಮ್ನ ಫಸ್ಟ್ ಶಟಲಿಗೆ ಬಿಟ್ಟು ಆ್ಯಂಡ್ ಕಾರಲ್ಲಿ ಇನ್ನ ಪಾಪುನೂ ಇರ್ತಾಳೆ. ಇನ್ನ ಪಾಪುನ 8:30 ಅಷ್ಟೊತ್ತಿಗೆ ಅವಳದು ಪ್ರೀ ಸ್ಕೂಲಿಗೆ ಬಿಡ್ತೀನಿ. ಆ್ಯಂಡ್ ನಾನು ಅಂದ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ರಾಮ್ಗೆ ಒಂದು ಕಾರ್ ಇತ್ತು, ರಾಮ್ ಶಟಲ್ ಹತ್ರ ಹೋಗ್ಬೋದು ಅಂದರೆ ನಾನು ಇನ್ನ ಪಾಪುನ ಇನ್ನೂ 10-15 minutes ಮನೇಲಿ ಇಟ್ಕೊಂಡು ಆಮೇಲೆ ಕಳಿಸ್ಬೋದಲ್ವ ಆ ಹುಡುಗಿಯ ಕಾರಲ್ಲಿ ಕುತ್ಕೋಬೇಕು ಅಂತ. ಆ್ಯಂಡ್ ಈವ್ನಿಂಗು ಅಷ್ಟೇ ನಾನು ಒಂದೊಂದ್ಸಲ 4:15ಗೆ ಕೆಲಸ ಮುಗಿಸ್ತಾ ಇದ್ದೀನಿ. ಯಾಕಂದರೆ ನಾನು ಇನ್ನ ಪಾಪುನ 4:15ಗೆ ಪಿಕ್ ಮಾಡಿಕೊಂಡು ಮತ್ತೆ ರಾಮ್ದು ಶಟಲ್ ಸ್ಪಾಟ್ ಇದೆಯಲ್ಲ ಅಲ್ಲಿ ಹೋಗಿ ಅವನ್ನ ಪಿಕಪ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಐ ಫೀಲ್ ಐ ಆಮ್ ಗಿವಿಂಗ್ ಅವೇ ಮೈ ವರ್ಕಿಂಗ್ ಟೈಮಲ್ಲಿ 30 minutes ನಂದು ವೇಸ್ಟ್ ಆಗ್ತಾಯಿದೆ ಅಂತ. ವೇಸ್ಟ್ ಅನ್ನೋದಕ್ಕಿಂತ ಇನ್ನೊಂದು ಕಾರ್ ಇದ್ದರೆ ಅವ್ನ ಪಾಡಿಗೆ ಅವ್ನು ಬರ್ತಾನೆ, ಇಲ್ಲ ಅವ್ನು ಬರ್ಬೇಕಾದ್ರೆ ಇನ್ನ ಪಾಪನ ಕರ್ಕೊಂಡು ಬರ್ತಾನಲ್ವ. ಸೊ ಈ ಒಂದು 1 hour ಆಫ್ ಟೈಮ್ ಸೇವಿಂಗ್ ಆ್ಯಂಡ್ 15 minutes ಮಗುನ ಎಕ್ಸ್ಟ್ರಾ ಮನೇಲಿ ಇಟ್ಕೋಬೋದು ಅನ್ನೋದಕ್ಕೋಸ್ಕರ ವರ್ ಜಸ್ಟ್ ಸೀಯಿಂಗ್ ಇನ್ನೊಂದು ಕಾರ್ ತೊಗೋಬೇಕಂತ. ದಿಸ್ ಈಸ್ ದ ಓನ್ಲಿ ರೀಸನ್. ಅದರಲ್ಲಿ ಇವಾಗ ನಮಗೆ ಮತ್ತೆ ಟೆಸ್ಲಾಗೆ ಅಭ್ಯಾಸ ಆಗಿಬಿಟ್ಟು ಟೆಸ್ಲಾನೇ ತೊಗೋಬೇಕಂತ ಅನ್ನಿಸ್ತಾ ಇದೆ. ಹೌದಾ ರಾಮ್? ಅಷ್ಟೇನಾ ರೀಸನ್ನು? ಅಷ್ಟೇ. ಅವ್ರಿಗೆ ಒಂದು ಗಿಫ್ಟ್ ಕಾರ್ A bit of convenience ಅಷ್ಟೇ. ಬಟ್ ನಂಗೆ ಗಿಫ್ಟ್ ಮಾಡ್ಬೇಕು ಅನಿಸ್ತಾ ಇಲ್ವಾ ಕಾರ್ನ? ನಿಂದೆ ಅಲ್ಲ ಕಾರ್ ಅದು. ಅಯ್ಯಪ್ಪ, ಅದು ಗಿಫ್ಟ್ ಮಾಡಿದ್ರು. ತೊಗೊಂಡ್ರು ನಮ್ಮ ಕಾರ್ನ. ಆ್ಯಂಡ್ US ಅಲ್ಲಿ ಲೋನರ್ ಕಾರ್ ಅಂತ ಕೊಡ್ತಾರೆ. ಸೊ ಅವರು ವಾರಂಟಿನಲ್ಲಿ ಇದ್ದಾಗ ನಮ್ಮ ಕಾರ್ಗೆ ಏನಾದರೂ ಆದರೆ ಆ್ಯಂಡ್ ಅವ್ರು ಸರ್ವಿಸಿಂಗ್ ಮಾಡ್ತಾಯಿದ್ರೆ ನಮಗೆ ಒಂದು ಕಾರ್ ಅವರೇ ಕೊಡ್ತಾರೆ. ದಿಸ್ ಇಸ್ ಕಾಲ್ಡ್ ಲೋನರ್ ಕಾರ್ ಅಂತ. ಸೊ ಅವ್ರು ನಮ್ಮ ಕಾರ್ನ ನಮಗೆ ವಾಪಸ್ ಕೊಡೋವರೆಗೂ ನಾವು ಈ ಕಾರ್ನ ಯೂಸ್ ಮಾಡ್ಬೋದು. ಸೊ ಅವರು ಆಬ್ವಿಯಸ್ಲಿ ಸೇಮ್ ಕಾರ್ ಕೊಟ್ಬಿಟ್ಟಿದ್ದಾರೆ ನನಗೆ. ನಾನೇ ಇವತ್ತು ಫಸ್ಟ್ ಇದ್ದಿದ್ದು. ಲೈಕ್ ಓಕೆ ನಿಂಗೆ ಸೇಮ್ ಇದ್ದ ಥರ ಕಾರ್ ಕೊಡ್ತೀವಿ, ಮಾಡೆಲ್ X ಕೊಡ್ಬೋದಾ ಅಂತ ಕೇಳಿದ್ರು. ಅಂದರೆ ಸ್ವಲ್ಪ ಅಪ್ಗ್ರೇಡೆಡ್ಡು. ನಾನಂದೆ ಇಲ್ಲ, ನಮ್ಮ ಪ್ಲ್ಯಾನಲ್ಲಿ ಇತ್ತು ಅದು, ಬಟ್ ಸಿನ್ಸ್ ಪ್ರೊಡಕ್ಷನ್ ಸ್ಟಾಪ್ ಆಗಿದ್ರೆ ವಿಲ್ ನಾಟ್ ಬೈ ಇಟ್ ಅಲ್ವಾ, ಅದಕ್ಕೆ ಸೇಮ್ ಕಾರ್ ಕೊಡಿ. ಆಲ್ರೈಟ್, ಶಾಪಿಂಗ್ ಟೈಮ್ ವಿತ್ ಮಮ್ಮ. ಲುಕ್ ಹೂಸ್ ಹಿಯರ್. ಅಮ್ಮ ಹೆಂಗಿತ್ತು ಫ್ಲೈಟ್? ಫ್ಲೈಟ್ ಸೂಪರ್ ಆಗಿತ್ತು, ಆರಾಮಾಗಿ ಮಲ್ಕೊಂಡು ಬಂದಿ. ಎಷ್ಟು ದಿವಸ ಬಿಸ್ನೆಸ್ ಕ್ಲಾಸ್ ಬುಕ್ ಮಾಡಿದ್ದ? ಬಿಸ್ನೆಸ್ ಕ್ಲಾಸ್ ಥರನೇ ಇತ್ತು. ಅವರಿಗೇನು ಕಾಲು ಚಾಚ್ಕೊಳಕ್ಕಿಲ್ಲ, ನಾವು ಮಲ್ಕೊಂಡಿದ್ವಿ. ಅವ್ರಿಗೂ ಕಾಲು ಚಾಚ್ಕೊಳಕ್ಕಿರುತ್ತೆ. ಇರುತ್ತಾ? ಹಾಂ, ನಮಗೆ 3 ಸೀಟ್, ಅವ್ರಿಗಿನ್ನ ಚೆನ್ನಾಗಿರುತ್ತೆ. 3 ಸೀಟಲ್ಲಿ ಆರಾಮ್ ಮಲ್ಕೊಂಡು. ಟ್ರೈನಲ್ಲಿ ಹೋಗೋ ಥರ ಬಂದ್ಯಾ? ಹೌದು. ಅಮೇಝಿಂಗ್ ಅಮೇಝಿಂಗ್. ಎಷ್ಟು ಅವರ್ ಆಯ್ತಮ್ಮ ನೀನು ಬಂದು? ಗೊತ್ತಾಗ್ತಾ ಇಲ್ಲ ಎಷ್ಟು ಅವರ್ ಆಯ್ತು. ಇನ್ನು 12 hours ಆಗಿರೋದು. ಇಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಆ್ಯಂಡ್ ಜೆಟ್ಲಾಗ್ ಆಗಿಲ್ಲ ನಮ್ಮಮ್ಮಂಗೆ. ಸೊ ಇವತ್ತು ಔಟ್ಲೆಟ್ ಮಾಲಲ್ಲಿ ಏನೋ ದೊಡ್ಡ ಸೇಲ್ ಇದೆ ಅಂತೆ, ಅದಕ್ಕೆ ಕರ್ಕೊಂಬಂದಿದ್ದೀವಿ ಏನೇನು ಸಿಗುತ್ತೆ ನೋಡೋಣ ಅಂತ. ಸೊ ಲೆಟ್ಸ್ ಶಾಪ್. ಓಕೆ, ಸೊ ಇವತ್ತು ನ್ಯಾಷನಲ್ ಔಟ್ಲೆಟ್ ಶಾಪಿಂಗ್ ಡೇ ಅಂತೆ. ಏನೋ ಕೊಟ್ಟಿದ್ದಾರೆ ನಮಗೆ. ತೋರ್ಸಮ್ಮ. ಶಾಪಿಂಗ್ ಬ್ಯಾಗ್ ಆ್ಯಕ್ಚುಲಿ ಸಖತ್ತಾಗಿದೆ. ಈ ಮಾಲಿಗೆ ಬಂದರೆ ಬೇಕಾಗುತ್ತೆ.
ಸೊ ಇವಾಗ ಹೋಗಿ ಅಲ್ಲಿ ಸೈನ್ ಅಪ್ ಮಾಡಿ ಇಸ್ಕೊಂಡು ಬಂದಿದ್ದೀವಿ. ಫಸ್ಟ್ ಸ್ಟಾಪ್ ಕಿಪ್ಲಿಂಗಿಗೆ ಬಂದಿದ್ದೀವಿ. ಕಿಪ್ಲಿಂಗ್ ಬ್ಯಾಗ್ ತೋರಿಸಮ್ಮ, ಈ ತೊಳಿಬೋದು ಅನ್ಸುತ್ತೆ. ತೋರಿಸು ಬ್ಯಾಗ್ನ. ನಮ್ಮ ಮಮ್ಮಿಗೆ ಟ್ರಿಪ್ಗೆ ಹೋಗೋಕ್ಕೆ ಬ್ಯಾಗು 2 ದೀನಾ ಪಪ್ಪುಗೆ ಆ್ಯಂಡ್ ನನಗೂ. ಹಾಂ, ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಕಿಪ್ಲಿಂಗ್ ಅಂತ ಬ್ರ್ಯಾಂಡು ಯಾವಾಗಲೂ ಇಷ್ಟು ಆಫರ್ ಸಿಗೋದಿಲ್ಲ. ಇವಾಗ ಸಿಕ್ಕಿದೆ ಅಂತ ತೊಗೊಳ್ತಾ ಇದ್ದೀವಿ. ಬಟ್ ಇನ್ನೊಂದು ಭಯ ಏನಂದರೆ ಆಫರ್ ಇದೆ ಅಂತ ಜಾಸ್ತಿ ತೊಗೊಳ್ತೀನಿ ಅನ್ನೋದು ಒಂದು ಭಯ ಇದೆ ನನಗೆ. ನೋಡೋಣ ಹಿಂಗೆ ನಡೆಯುತ್ತೆ ಅಂತ. ನಮ್ಮಮ್ಮ ಮಾತ್ರ ಫುಲ್ ಇಂಟ್ರೆಸ್ಟೆಡಾಗೇ ಇರ್ತಾರೆ. ಸೊ ನಮ್ಮಮ್ಮಂಗೆ ಸ್ಕೆಚರ್ಸ್ ಅಂಗಡಿ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ನಮ್ಮಮ್ಮ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ 2 ಪೇರ್ ಬೇಕಂತೆ, ಒಂದು ಇಲ್ಲಿಗೆ ಮತ್ತು ಒಂದು ಇಂಡಿಯಾಗಲ್ವಮ್ಮ ಅಮ್ಮ? ಒಂದು ಇಲ್ಲಿಗೆ ಒಂದು ಇಂಡಿಯಾಗೆ ಬೇಕು ತಾನೆ. ಸೊ ಟ್ರೈ ಮಾಡ್ತಾ ಇದ್ದಾರೆ. ಕ್ವಿಕ್ ಸ್ಟಾರ್ಬಕ್ಸ್ ಬ್ರೇಕ್. ತೋರ್ಸ್ಮ ನೀನು ಡ್ರಿಂಕ್ ಎಷ್ಟು ಸಕ್ಕತ್ತಾಗಿದೆ ಅಲ್ಲ? ಬಟರ್ಫ್ಲೈ ಡ್ರಿಂಕ್. ಫುಲ್ ಸುಸ್ತಾಗ್ಬಿಟ್ಟಿದೆ. ಓಡಾಡಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಕೈಲೂ ಆ ಪಿಂಕ್ ಬ್ಯಾಗ್ ಇವತ್ತು. ಸೊ ನಾನು ಏನು ಮಾಡಿದ್ರು ಯಾವಾಗಲೂ ಒಂದೇ ಕುಡಿಯೋದು, ದಟ್ ಇಸ್ ಮಾಚಾ. ವೈ ಐ ಲವ್ ಮಾಚಾ, ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿದ್ದೀವಮ್ಮ? ಬ್ಯಾಗ್, ವಾಚ್. ಆ್ಯಕ್ಚುಲಿ ನನಗೆ ಈ ಬ್ಯಾಗ್ ತುಂಬ ಇಷ್ಟ ಆಯಿತು. ರಿಯಲಿ ಅಮೇಝಿಂಗ್. ನಂಗೆ ತುಂಬ ಇಷ್ಟ ಆಯ್ತು ಇದು. ನನ್ನ ಸಿಸ್ಟರ್ ಇನ್ ಲಾಗ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಬ್ಳು ನನ್ನ ಕಸಿನ್ ಮದುವೆ ಆಗ್ತಾ ಇದ್ದಾಳೆ. ಸೊ ಅವಳಿಗೊಂದು ವಾಚ್ ತೊಗೊಳ್ತಾ ಇದ್ದೀನಿ. ಅಲ್ಲಿ ಶೋ ಯು ವಿಚ್ ಪ್ರಶ್ನ ಹಾಕೊಂಡು ಬ್ಯಾಗ್. ಇಟ್ಸ್ ರಿಯಲಿ ಕ್ಯೂಟ್ ಅಲ್ಲ? ನಂಗೆ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಎಷ್ಟು ಒಳ್ಳೊಳ್ಳೆ ಡೀಲ್ಸ್ ಇದೆ ಅಂದರೆ, ಈ ಬ್ಯಾಗ್ ಬರೀ 79. ರಿಯಲಿ ನೈಸ್ ಕಲೆಕ್ಷನ್. ಅಮ್ಮ ಇದನ್ನು ನೋಡಿ, ಇದನ್ನು ಚೆನ್ನಾಗಿದೆ ನೋಡಿ, ನಿನಗೆ ಬೇಕಿದ್ರೆ. ಇದು ಸ್ಲೆಟ್. ನಮ್ಮ ಅತ್ತೆಗೆ ತುಂಬ ಇಷ್ಟ ಈ ಥರ ಬ್ಯಾಗು. ಅದು ಓಕೆ. ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ನಡೀತು ಇವಾಗ. ಏನು ಹೇಳಮ್ಮ? ಬ್ಯಾಗ್ ತಗೊಂಡಿದ್ದ ನಾವು ಇದು ಯೂಟ್ಯೂಬ್ ಅವರು ಸಿಕ್ಕಿದ್ರು. ಯೂಟ್ಯೂಬ್ ಅವ್ರು ನಾನು ಯೂಟ್ಯೂಬ್ ನೋಡಿದವರು ಒಬ್ರು ಅವ್ರಿಗೆ ಹೇಳು ಸಿಕ್ಕಿದ್ರು. ಅವ್ರು ಚೆನ್ನಾಗಿ ಮಾತಾಡಿದ್ರು. ನಿಮ್ಮಿಂದಾನೇ ನಮ್ಮ ಮಗನ ಸಿಯಾಟಲ್ಲಿ ಕಳಿಸ್ತೀವಿ. ಫೀಲ್ ಸೋ ಗುಡ್. ಆಂಟಿ ಹೆಸರು ಬಂದು ಪ್ರಮೀಳಾ ಅಂತ. ಸೋ ಇನ್ಸ್ಪೈರಿಂಗ್. ಅಂದರೆ ಏನಾಯಿತು, ಅವರು ಈ ಕಡೆ ಬಮ್ಮ, ಅವ್ರೇನಂತ ಹೇಳಿದ್ರು, ಫಸ್ಟ್ ಬಂದರು, ಶ್ವೇತಾ ತಾನೆ ಅಂತ ಅಂದರು. ಹೌದು ಅಂದೆ. ಆಬ್ವಿಯಸ್ಲಿ ನಾನು ಆಫ್ ಕ್ಯಾಮ್ರಾನೇ ಡಿಫ್ರೆಂಟಾಗಿ ಕಾಣಿಸ್ತೀನಿ. ಆವಾಗ ಬಂದ್ಬಿಟ್ಟು ಏನಂತ ಹೇಳಿದ್ರು, ನಮ್ಮ ಮಗ ಗ್ರ್ಯಾಜುಯೇಷನ್ ಆದಮೇಲೆ ಆಫರ್ ಲೆಟರ್ ಸಿಕ್ಕಿತ್ತು ಅಮೆಝಾನ್ದು. ಸೊ ಆಸ್ಟಿನ್ ಮತ್ತು ಸಿಯಾಟಲ್ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ಇಲ್ಲೆಲ್ಲ ಸಿಯಾಟಲ್ಗೆ ಹೋಗು, ಬಿಕಾಸ್ ಲೈಕ್ ನಾನು ಇಲ್ಲಿಂದ ವ್ಲಾಗ್ಸ್ ಮಾಡಿದ್ನಲ್ಲ. ಸೊ ಶೀ ಇಸ್ ಲೈಕ್, ಐ ನೋ ದಿಸ್ ಪ್ಲೇಸ್ ಅ ಲಾಟ್ ಮೋರ್ ಬೆಟರ್, ಅದಕ್ಕೆ ನೀನು ಸಿಯಾಟಲ್ಗೆ ಹೋಗು ಅಂತ ಹೇಳಿದ್ರಂತೆ. ಸೊ ಎಷ್ಟೊತ್ತು ಒಂದು 20 ಮಿನಿಟ್ಸ್ ಮಾತಾಡ್ಕೊಂಡು ನಿಂತಿದ್ವಿ. ಆ್ಯಂಡ್ ಶೀ ಈಸ್ ಆಲ್ಸೋ ಫ್ರಮ್ HSR ಲೇಔಟ್ ಬೆಂಗಳೂರಲ್ಲಿ. ದಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸಸ್, ಬಿಕಾಸ್ ನಾನು ಹೈಕ್ ಮೆಸೆಂಜರಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲೇ ನಾನು ಇದ್ದಿದ್ದು. ಸೊ ಇಟ್ಸ್ ಲೈಕ್ ಎಷ್ಟು ರೆಸ್ಪಾನ್ಸಿಬಿಲಿಟಿ. ವ್ಲಾಗ್ಸಲ್ಲಿ ನಾನು ಏನು ಹೇಳ್ತೀನಿ ಅದೆಲ್ಲ ನನಗೆ ಹುಷಾರಾಗಿ ಹೇಳಬೇಕನ್ಸುತ್ತೆ. ಬಿಕಾಸ್ ಇಫ್ ಸಂಬಡಿ ಈಸ್ ಏಬಲ್ ಟು ಮೇಕ್ ದೇರ್ ಲೈಫ್ ಚಾಯ್ಸ್, ಲೈಕ್ ದರ್ ಕೆರಿಯರ್ ಚಾಯ್ಸ್ ಬೇಸ್ಡ್ ಆನ್ ವಾಟ್ ಐ ಆಮ್ ಸೇಯಿಂಗ್, ದೆನ್ ಇಟ್ಸ್ ಹೈಲಿ ಇಂಪಾರ್ಟೆಂಟ್ ದಟ್ ನಾನು ರಿಸರ್ಚ್ ಮಾಡಿ ಮಾತಾಡಬೇಕು. ಆ್ಯಂಡ್ ಸುಮ್ಮನೆ ಏನಾದರೂ ಹೇಳೋದು ಸರಿ ಅಲ್ಲ ಅನಿಸುತ್ತೆ. ಬಟ್ ಇಟ್ ಮೇಡ್ ಮೈ ಡೇ. ಇವಾಗ ಹೋಗಿದ್ನೆಲ್ಲ ರಾಮ್ಗೆ ಹೇಳಬೇಕು. ಇಲ್ಲ, ಈ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ, ನಾವೇ ಅದರಲ್ಲಿ ನೋಡೋಣ. ಆ್ಯಂಡ್ ಎನಿವೇಸ್, ದ ಲಾಸ್ಟ್ ಶಾಪಿಂಗ್ ನಾವು ಮಾಡಿದ್ದು ನನ್ನ ಸಿಸ್ಟರ್ ಇನ್ ಲಾಗೆ. ಟುಡೇ ವಾಸ್ ಲೈಕ್ ದಿಸ್ ಸ್ಯಾಟರ್ಡೇ. ಈ ವಿಡಿಯೋನಲ್ಲಿ ನೀವೇನು ತಿಳ್ಕೊಂಡ್ರಿ ಅಂತ ಹೇಳಿ. ಅದಕ್ಕೆ ನಾನು ಯಾವಾಗಲೂ ಕೇಳೋದು, ನಿಮಗೆ ವಿಡಿಯೋನಲ್ಲಿ ಏನು ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು. ಆವಾಗಷ್ಟೇ ನನಗೆ ಗೊತ್ತಾಗೋದು ನಾನು ಯಾವ ರೀತಿಯಾದ ಕಾಂಟೆಂಟ್ನ ಪೋಸ್ಟ್ ಮಾಡ್ಬೋದು ಅಂತ. ಓಕೆನಾ? ಸೊ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಹೇಳ್ತೀಯಮ್ಮ? ಶಾಪಿಂಗ್ ಎಲ್ಲ ಚೆನ್ನಾಗಿತ್ತು. ಶಾಪ್ ಮಾಡ್ಕೊಂಡು ಬನ್ನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Yes, thank you so much. Bye-bye. See you in the next video.